ಪ್ರೇಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 69:20 ವಚನ. ಕರುಣಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. Psalms 69:20. I had hoped for sympathy, but there was none. For comfort, but I found none. ಇಂಥ ಒಂದು ಪ್ರಾರ್ಥನೆ ಇವತ್ತು ನೀನು ಮಾಡುತ್ತಾ ಇರಬಹುದು. ಕರುಣಾಳುಗಳನ್ನು ನೀನು ನಿರೀಕ್ಷಿಸುತ್ತಾ ಇರಬಹುದು. ಯಾರಾದರೂ ನನಗೆ ಕರುಣೆ ತೋರಿಸುತ್ತಾರಾ, ಯಾರಾದರೂ ನನಗೆ ಸಂತೈಸುತ್ತಾರಾ ಎಂಬುದಾಗಿ ನೀನು ಹಾರೈಸುತ್ತಾ ಇರಬಹುದು, ನೀನು ಹುಡುಕಾಡುತ್ತಾ ಇರಬಹುದು. ಆದರೆ ಈ ಲೋಕ ನಿನಗೆ ಕರುಣೆ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿ ಯಾರೂ ನಿನ್ನನ್ನು ಸಂತೈಸಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಕರುಣಾಮಯಿಯಾದ ಯೇಸು ಸ್ವಾಮಿ ಮಾತ್ರ ನಿನಗೆ ಕರುಣೆಯನ್ನು ತೋರಿಸಲಿಕ್ಕೆ ಸಾಧ್ಯ. ತಂದೆಯು ಕನಿಕರಿಸುವಂತೆ ಯೇಸು ಸ್ವಾಮಿ ನಿನ್ನನ್ನು ಕನಿಕರಿಸುತ್ತಾರೆ. ತಾಯಿ ಮಗುವನ್ನು ಸಂತೈಸುವ ರೀತಿಯಲ್ಲಿ ಯೇಸು ಸ್ವಾಮಿ ನಿನ್ನನ್ನು ಸಂತೈಸುತ್ತಾರೆ. ನೀನು ಹಿಂದೆ ಯೇಸು ಸ್ವಾಮಿಯ ಬಳಿ ಬಾ. ಯಾಕೆಂದರೆ ಯೇಸು ಸ್ವಾಮಿ ನೀನು ಇಂದು ಹಾದು ಹೋಗುತ್ತಿರುವಂತಹ ಹಾದಿಯನ್ನು ಯೇಸು ಸ್ವಾಮಿ ಹಾದು ಹೋಗಿದ್ದಾರೆ. ನಿನ್ನ ಕಷ್ಟ, ನಿನ್ನ ಕಣ್ಣೀರು, ನಿನ್ನ ದುಃಖ, ನಿನ್ನ ಅನಾರೋಗ್ಯತೆ ಎಲ್ಲವೂ ಯೇಸು ಸ್ವಾಮಿಗೆ ಗೊತ್ತು. ನೀನು ಹಿಂದೆ ಯೇಸು ಸ್ವಾಮಿಯ ಬಳಿ ಬಾ. ಮತ್ತಾಯ 26:67-68 2 ವಚನಗಳಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಬಂದು ಆ ಜನರು ಸ್ವಾಮಿಯನ್ನು ಹಾಸ್ಯ ಮಾಡ್ತಾ ಇದ್ದಾರೆ. ಆತನ ಮುಖದ ಮೇಲೆ ಉಗುಳ್ತಾ ಇದ್ದಾರೆ, ಆತನನ್ನು ಗುದ್ದಿದ್ದಾರೆ. ಕೆಲವರು ಆತನ ಮುಖದ ಮೇಲೆ ಮುಸುಕು ಹಾಕಿ ಆತನನ್ನು ಹೊಡೆದು ಬಡಿದು, ಕ್ರಿಸ್ತನೇ ನಿನ್ನನ್ನು ಹೊಡೆದವರು ಯಾರು, ನಮಗೆ ಪ್ರವಾದನೆ ಹೇಳು ಎಂಬುದಾಗಿ ಈ ರೀತಿ ಅನೇಕ ದೂಷಣೆಯ ಮಾತುಗಳನ್ನು ಆಡುತ್ತಾರೆ. ಪ್ರಿಯರೇ, ಕಾಯಫನು ಮತ್ತು ಹಿರಿಸಭೆಯವರು ಸ್ವಲ್ಪ ಹೊತ್ತು ಆಯಾಸ ಪರಿಹರಿಸಿಕೊಳ್ಳೋದಕ್ಕೆ ಹೋಗಿದ್ದಾರೆ. ಆದರೆ ನಮ್ಮ ರಕ್ಷಕನಾದ ಕರ್ತನಿಗೆ, ಯೇಸು ಸ್ವಾಮಿಗೆ ವಿಶ್ರಾಂತಿಯೇ ಇಲ್ಲವಾಗಿದೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ರೀತಿ ನಿರೀಕ್ಷಿಸ್ತಾ ಇದ್ದಾರೆ. ಕನಿಕರ ಮಾಡುವವರು ಯಾರಾದರೂ ಇದ್ದಾರೋ ಎಂಬುದಾಗಿ ಸ್ವಾಮಿ ನಿರೀಕ್ಷಿಸ್ತಾ ಇದ್ದಾರೆ. ಆದರೆ ಯಾರೂ ಕನಿಕರ ತೋರಿಸಲಿಕ್ಕೆ ಬರಲಿಲ್ಲ. ಸಂತೈಸುವವರನ್ನ ನಿರೀಕ್ಷಿಸ್ತಾ ಇದ್ದಾರೆ, ಆದರೆ ಸಂತೈಸುವವರು ಸಿಕ್ಕಲಿಲ್ಲ. ಪ್ರಿಯರೇ, ಈ ರೀತಿ ಅಂದು ದಾವೀದನ ಮೂಲಕವಾಗಿ ಹೇಳಿರ್ತಕ್ಕಂಥ ವಾಕ್ಯ ಇಲ್ಲಿ ಪೂರ್ತಿಯಾಗ್ತಾ ಇದೆ. ನಮ್ಮ ಯೇಸು ಸ್ವಾಮಿಯ ಮುಖ ಸೂರ್ಯನಂತೆ ಪ್ರಕಾಶಿಸುವಂತಹ ಮುಖ, ಮಹಿಮೆಯುಳ್ಳ ಮುಖ. ದೇವದೂತರು ಕೂಡ ಆತನ ಮುಖವನ್ನು ನೋಡಲಿಕ್ಕೆ ಸಾಧ್ಯವಾಗದ್ದರಿಂದ ಅವರು 2 ರೆಕ್ಕೆಗಳಿಂದ ತಮ್ಮ ಮುಖವನ್ನು ಮುಚ್ಚಿಕೊಂಡು ಯಾವಾಗಲೂ ದೇವರನ್ನು ಸ್ತುತಿಸುತ್ತಾ ಅಲ್ಲಿ ಆತನ ಸನ್ನಿಧಿಯಲ್ಲಿ ಇರುತ್ತಾ ಇದ್ದರು. ಅಂಥ ಒಂದು ಮುಖವನ್ನು ಯೇಸು ಸ್ವಾಮಿ ಇಂದು ಆ ಮುಖಕ್ಕೆ ಮುಸುಕು ಹಾಕಿಸಿಕೊಳ್ಳುತ್ತಾ ಇದ್ದಾರೆ. ಯಾಕೆಂದರೆ ನಾನು ನೀನು ಮೋಕ್ಷ ರಾಜ್ಯದಲ್ಲಿ ಸೂರ್ಯನಂತೆ ಚಂದ್ರನಂತೆ ನಾವು ಪ್ರಕಾಶಿಸಬೇಕಾಗಿದೆ, ನಕ್ಷತ್ರಗಳಂತೆ ನಾವು ಪ್ರಕಾಶಿಸಬೇಕಾಗಿದೆ. ಆದ್ದರಿಂದ ನಮ್ಮ ಯೇಸು ಸ್ವಾಮಿ ತನ್ನ ಮುಖದ ಮೇಲೆ ಉಗುಳಿಸಿಕೊಂಡರು, ತನ್ನ ಮುಖದ ಮೇಲೆ ಮುಸುಕನ್ನು ಹಾಕಿಸಿಕೊಂಡರು. ಅಂದು ಆ ಜನರು ನಮ್ಮ ಸ್ವಾಮಿಯನ್ನು ಈ ರೀತಿ ಹಾಸ್ಯ ಮಾಡಿದರು. ಆದರೆ ನಾನು ನೀನು ಪ್ರತಿನಿತ್ಯವೂ ನಮ್ಮ ಸ್ವಾಮಿಯನ್ನು ಈ ರೀತಿ ಹಾಸ್ಯ ಮಾಡ್ತಾ ಇದ್ದೇವೆ. ನಮ್ಮ ಹೃದಯದಿಂದ ಕೆಟ್ಟ ಆಲೋಚನೆಗಳನ್ನು ಮಾಡುವಾಗ, ನಮ್ಮ ಬಾಯಿಯಿಂದ ಕೆಟ್ಟ ಮಾತುಗಳನ್ನು ಆಡುವಾಗ, ನಮ್ಮ ಕೈಗಳಿಂದ ಕೆಟ್ಟ ಕಾರ್ಯಗಳನ್ನು ಮಾಡುವಾಗ ಪ್ರತಿನಿತ್ಯ ನಮ್ಮ ಸ್ವಾಮಿಯನ್ನು ನಾವು ಈ ರೀತಿ ಹಾಸ್ಯ ಮಾಡ್ತಾ ಇದ್ದೇವೆ. ಪ್ರಿಯರೇ, ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಮ್ಮ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಪಟ್ಟಂಥ ಈ ಪರಿಶ್ರಮವನ್ನು ಜ್ಞಾಪಿಸಿಕೊಳ್ಳೋಣ. ನಾವು ಹಿಂದೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಸ್ವಾಮಿಯನ್ನು ಪ್ರತಿನಿತ್ಯ ನೋಯಿಸದಂತೆ, ನಮ್ಮ ಸ್ವಾಮಿಯನ್ನು ಪ್ರತಿನಿತ್ಯ ಹಾಸ್ಯ ಮಾಡದಂತೆ ನಾವು ಜಾಗ್ರತೆಯಿಂದ ಇರೋಣ. ನಮ್ಮ ನಡೆಯಲ್ಲಿ, ನುಡಿಯಲ್ಲಿ, ಕ್ರಿಯೆಯಲ್ಲಿ ಯೇಸು ಸ್ವಾಮಿಗೆ ಹಿಂಸೆಯಾಗದಂತೆ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಕಲ ಮಹಿಮೆಗೆ ಯೋಗ್ಯನಾದ ನಮ್ಮ ಪ್ರಿಯ ಪರಲೋಕದ ತಂದೆಯೇ, ದೇವಕುಮಾರನಾದ ಯೇಸು ಕ್ರಿಸ್ತನೇ, ನಿನಗೆ ಸ್ತೋತ್ರಪ್ಪ. ನೀವು ನಮ್ಮ ನಿಮಿತ್ತವಾಗಿ ನಿಂದೆಯನ್ನು ತಾಳಿಕೊಂಡಿದ್ದೀರಪ್ಪ, ಆ ದೂಷಣೆಯ ಮಾತುಗಳನ್ನು ತಾಳಿಕೊಂಡಿದ್ದೀರಿ ಸ್ವಾಮಿ. ಕನಿಕರಿಸುವವರನ್ನು ನೀವು ನಿರೀಕ್ಷಿಸಿದಾಗ ದೊರೆಯಲಿಲ್ಲಪ್ಪ, ಸಂತೈಸುವವರನ್ನು ನೀವು ಹಾರೈಸಿದಾಗ ಸಿಕ್ಕಲಿಲ್ಲ ಸ್ವಾಮಿ. ಅಪ್ಪ, ಇದೆಲ್ಲವೂ ನನಗಾಗಿಯೇ ನೀನು ತಾಳಿಕೊಂಡಿದ್ದೀರಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನಾವು ನಿನ್ನ ಮಕ್ಕಳಾಗಿ ಜೀವಿಸ್ತೇವೆ ಸ್ವಾಮಿ. ಇಂದು ನಿನ್ನ ಶಿಲ್ಬೆ ಅಡಿದಾವರಿಯಲ್ಲಿ ಬರುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ಆಶೀರ್ವದಿಸು. ನಮ್ಮಲ್ಲಿರುವ ಈ ಅಶುದ್ಧ ಆಲೋಚನೆಗಳು, ಈ ಕೆಟ್ಟ ಕಾರ್ಯಗಳು ಇವೆಲ್ಲವನ್ನ ಬಿಟ್ಟು ನಿನ್ನ ಬಳಿ ಬರಲಿಕ್ಕೆ ಸಹಾಯ ಮಾಡು ಸ್ವಾಮಿ. ನಿಜವಾದ ಜ್ಞಾನವನ್ನು ನಮಗೆ ಕೊಡು ಸ್ವಾಮಿ. ಆ ಜ್ಞಾನವೆಂಬ ಮುಸುಕನ್ನು ತೆಗೆದು ಹಾಕು ಕರ್ತನೆ. ನಿನ್ನ ಪಾದದ ಸನ್ನಿಧಾನದಲ್ಲಿ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲರನ್ನ ಕೃಪೆ ಮಾಡು ಕರ್ತನೆ. ಅಪ್ಪ, ಅನೇಕರು ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವವರು ಕನಿಕರಿಸುವವರಿಗಾಗಿ
ಹಾರೈಸ್ತಾ ಇದ್ದಾರೆ ಸ್ವಾಮಿ, ಸಂತೈಸುವವರಿಗಾಗಿ ಹಾರೈಸ್ತಾ ಇದ್ದಾರೆ ಕರ್ತನೆ. ನೀನು ಅವರ ಬಳಿ ಬಾ ಸ್ವಾಮಿ. ತಂದೆಯೋಪಾದಿಯಲ್ಲಿ ಅವರ ಹತ್ತಿರ ಬಂದು ಅವರನ್ನು ಕನಿಕರಿಸಪ್ಪ. ತಾಯಿಯೋಪಾದಿಯಲ್ಲಿ ಅವರ ಹತ್ತಿರ ಬಂದು ಅವರನ್ನು ಸಂತೈಸಿ ಕಾಪಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇಲೆ